ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಸೆನ್ಸೋಡೈನ್ ಫ್ರೆಶ್ ಜೆಲ್ ಬಗ್ಗೆ. ಸೆನ್ಸೋಡೈನ್ ನೋಡ್ರಿ ಭಾಳಷ್ಟು ಪೇಸ್ಟ್ ಬರ್ತಾವೆ ಇದ್ರು ಬೇರೆ ಬೇರೆ. ಫ್ರೆಶ್ ಜೆಲ್ಲು, ರ್ಯಾಪಿಡ್ ರಿಲೀಫು, ಮಿಂಟು, ಇನ್ನೊಂದು ಬರ್ತೈತೆ ರೀ ಡೆಂಟಲ್ ಪ್ರೊಟೆಕ್ಷನ್ ಅಂತ. ಅದನ್ನ 4-5 ಇದ್ರಾಗ ಬರ್ತಾವೆ. ಇದು ಫ್ರೆಶ್ ಜೆಲ್ ಬಗ್ಗೆ ಹೇಳ್ಕೊಡ್ತೀನಿ. ಇದು ನೋಡ್ರಿ 75 ಗ್ರಾಮದ್ದು ಪ್ಯಾಕೇಜ್ ರೀ. ಇದ್ರ ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ 124 ರೂಪಾಯಿ 50 ಪೈಸೆದಾಗ ಇದು ನಿಮ್ಗೆ ಸಿಗ್ತೈತಿ. ಈಗ ಇದ್ರ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಎಕ್ವಾ ಹೈಡ್ರೇಟೆಡ್ ಸಿಲಿಕಾ, ಸಾರ್ಬಿಟೌಲ್, ಗ್ಲಿಸರಿನ್, ಪೊಟ್ಯಾಷಿಯಂ ನೈಟ್ರೇಟ್, ಸೋಡಿಯಂ ಲಾರೆಲ್ ಸಲ್ಫೇಟ್, ಅರೋಮಾ, ಝ್ಯಾಂಥಮ್ ಗಮ್, ಸೋಡಿಯಂ ಹೈಡ್ರಾಕ್ಸೈಡ್, ಸೋಡಿಯಂ ಸ್ಯಾಕ್ರನಿನ್, ಕೋಕೋಮೈಡ್, ರೋಪಾಯಿಲ್, ಬೆಟೈನ್, ಸೋಡಿಯಂ ಫ್ಲೋರೈಡ್, ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಸೇರಿ ಅದನ್ನ ತಯಾರು ಮಾಡ್ಲಾಗ್ತೈತೆ ರೀ. ಈಗ ಇದ್ರ ಯೂಸ್ ಏನು ಅದ್ರ ಬಗ್ಗೆ ಹೇಳಿಕೊಡ್ತೀನಿ, ಎಲ್ಲಿ ಇದನ್ನು ಯೂಸ್ ಮಾಡಬೇಕು. ಸೊ ನೋಡ್ರಿ, ನಿಮ್ಗೆ ಹಲ್ಲು ಭಾಳ ಜಾಸ್ತಿ ಸೆನ್ಸಿಟಿವ್ ಅದಾವು. ತಣ್ಣನ್ನು ತಿಂದ್ರೆ ಅಂದ್ರೆ, ಬಿಸಿ ಪದಾರ್ಥ ಏನಾರ ತಿಂದ್ರೆ ಅಂದ್ರೆ, ಊಟ ಮಾಡಿದ್ರೆ ಅಂದ್ರೆ ಹಲ್ಲು ಜುಮ್ 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 ಅಂತಂದ್ರೆ ಅದನ್ನೆಲ್ಲ ಸಮಸ್ಯೆಯನ್ನು ಗುಣ ಮಾಡಿಸ್ಲಿಕ್ಕೆ ಇದು ಹೆಲ್ಪ್ ಮಾಡ್ತೈತಿ. ಮತ್ತು ನಿಮ್ಮ ಹಲ್ಲು ಮೇಲೆ ಹೊಲಸು ಕುಂದ್ರಬಾರ್ದು ಆ ರೀತಿ ನೋಡ್ಕೊಂಡು ಹೋಗ್ತೈತಿ. ಮತ್ತು ನಿಮ್ಮ ಹಲ್ಲು ಹುಳ ತಿನ್ಬಾರ್ದು ಆ ರೀತಿ ನೋಡ್ಕೊಂಡು ಹೋಗ್ತೈತಿ. ನಿಮ್ಮ ಹಲ್ಲನ್ನು ಮತ್ತು ನಿಮ್ಮದು ಹೊಸಡಿ ಏನಿರ್ತೈತಿ ಅದನ್ನು ಸ್ಟ್ರಾಂಗ್ ಮಾಡ್ತೈತಿ. ಬಾಯಿಲಿಂತ್ರ ದುರ್ಗಂಧ ಬರೋದು ಕಡಿಮೆ ಮಾಡ್ತೈತಿ ರೀ. ಸೊ ಇದ್ರದ್ದು ಯೂಸು. ಇದನ್ನು ನೋಡ್ರಿ, ನೀವು ದಿನಕ್ಕೆ 2 ಹೊತ್ತು ಇಲ್ಲ ಮ್ಯಾಕ್ಸಿಮಮ್ 3 ಹೊತ್ತು, ಅದಕ್ಕಿಂತ ಜಾಸ್ತಿ ಯೂಸ್ ಮಾಡಬಾರ್ದು. ಇಲ್ಲೇ ಬರ್ದಾರ ನೋಡ್ರಿ, ಟ್ವೈಸ್ ಅ ಡೇ, ನಾಟ್ ಮೋರ್ ದೆನ್ 3 ಟೈಮ್ಸ್. 3 ಸತಿ ಜಾಸ್ತಿ ಅಂದ್ರೆ ಮಾಡ್ಬೋದು, ಅದಕ್ಕಿಂತ ಜಾಸ್ತಿ ಮಾಡೋಕೆ ಹೋಗ್ಬಾರ್ದು. ಮತ್ತು ಇದನ್ನು ನೋಡ್ರಿ, 12 ವರ್ಷಕ್ಕಿಂತ ಸಣ್ಣ ಮಕ್ಕಳು ಯೂಸ್ ಮಾಡಬಾರ್ದು. ಇಲ್ಲಿ ಬರೆದಿದ್ದಾರೆ ನೋಡಿ, 12 ವರ್ಷಕ್ಕಿಂತ ಸಣ್ಣ ಮಕ್ಕಳು ಇದನ್ನು ಯೂಸ್ ಮಾಡಬಾರ್ದು. ಸೊ ಇದನ್ನು ಯಾವ ರೀತಿ ಯೂಸ್ ಮಾಡ್ಬೇಕು, ನಾರ್ಮಲ್ ಪೇಸ್ಟ್ ಯಾವ ರೀತಿ ಯೂಸ್ ಮಾಡ್ತೀರಿ ಅದೇ ರೀತಿ ಯೂಸ್ ಮಾಡ್ಬೇಕ್ರಿ. ಮತ್ತು ಇದ್ರದ್ದು ಪೇಸ್ಟ್ ಏನಿರ್ತೈತೆ ಬಾಯಾಗ ಬಂದಾಗ ಅದನ್ನ ಚೆಂದಾಗಿ ಹೊರಗೆ ಉಗುಳ್ಬೇಕ್ರಿ, ನುಂಗಕ್ಕೆ ಹೋಗ್ಬಾರ್ದು ಅನ್ಕೊಂತೀನಿ. ಸೆನ್ಸೋಡೈನ್ ಫ್ರೆಶ್ ಜೆಲ್ ಬಗ್ಗೆ ಏನು ಮಾಹಿತಿ ನಾನು ನಿಮಗೆಲ್ಲ ಈ ವಿಡಿಯೋದಾಗ ತಿಳಿಸಿದ್ದೀನಿ, ಎಲ್ಲ ನಿಮ್ಗೆ ಭಾಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಸಿಗೋಣ ಮುಂದಿನ ವಿಡಿಯೋದಾಗ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.